ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನನ್ನ ಬೆಡ್ರೂಮಿಂದ. ಕಾಲೇಜಿಗೆ ಟೈಮಾಗಿ ಹೋಗಿದೆ, ರೆಡಿ ಆಗಿದ್ದೀನಿ. ಈಗ ಕಾಲೇಜ್ಗೆ ಹೊರಡೋದು ಒಂದೇ ಬಾಕಿ. ಇವತ್ತು ಬೆಳಿಗ್ಗೆ ಏನಾಯಿತು ಗೊತ್ತಾ ಗೈಸ್? ನಿನ್ನೆ ರಾತ್ರಿ ನಮ್ಮ ಚಿಕ್ಕಪ್ಪ ವಾಕಿಂಗ್ ಹೋಗೋಣ ಬೆಳಗ್ಗೆಯಿಂದ ಬೇಗ ರೆಡಿಯಾಗಿ ಬಂದಿದ್ರು. ಅದಕ್ಕೆ ಅಂತ 5 ಗಂಟೆಗೆ ಎದ್ದು ರೆಡಿ ಆದೆ ನಾನು. ರೆಡಿ ಆಗ್ಬಿಟ್ಟು ಫೋನ್ ಮಾಡಿದೆ ನಮ್ಮ ಚಿಕ್ಕಪ್ಪಂಗೆ. ಇವತ್ತು ಬೇಡ, ನಾಳೆಯಿಂದ ಹೋಗೋಣ ಅಂದ್ಬಿಟ್ರು ಗೈಸ್. ಬನ್ನಿ, ಕಾಲೇಜಿಗೆ ಟೈಮ್ ಆಗಿದೆ. ಕಾಲೇಜ್ಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್. ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ, ಅದು ನಿಮಗೆ ಗೊತ್ತು. ಕಾಲೇಜ್ಗೆ ಯಾವ ಗಾಡಿಯಲ್ಲಿ ಹೋಗ್ತಿದ್ದೀನಿ ಗೊತ್ತಾ? ಹೇಳ್ರಪ್ಪ, ಹೇಳ್ರು. ಜಸ್ಟ್ ಇವಾಗ ಕಾಲೇಜಿಗೆ ಬಂದೆ. ಪಾರ್ಕಿಂಗಲ್ಲೇ ಗಾಡಿ ಹಾಕ್ಬಿಟ್ಟು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಕಾಲೇಜ್ಗೇನೋ 15 ನಿಮಿಷ ಬಂದ್ಬಿಡ್ಬೋದು. ಆದರೆ ಕಾಲೇಜ್ ಪಾರ್ಕಿಂಗ್ ಕ್ಲಾಸ್ಗೆ ಹೋಗೋಷ್ಟರಲ್ಲಿ 5ರಿಂದ 10 ನಿಮಿಷ ಬೇಕು ಗೈಸ್. ಅದೇನೋ ಇದು ಆ್ಯಕ್ಚುಲಿ ಚೆನ್ನಾಗಿ. ಕ್ಲಾಸ್ ರೂಮ್ಗೆ ಹೋಗಿ ಯಾರ್ಯಾರು ಬಂದಿಲ್ಲ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇನ್ನು 1/4 ಗಂಟೆ ಇದೆ, ಯಾರು ಬಂದಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ, ಕನ್ನಡ ಕೂಟದಿಂದ ನಿನ್ನೆ ಮೆಸೇಜ್ ಹಾಕ್ತಿದ್ದಾರಂತೆ. ಅದಕ್ಕೆ ಎಲ್ಲರೂ ಹೆಂಗೆ ಮಾತಾಡ್ತಿದ್ದಾರೆ ನೋಡಿ. ಏನೋ ಮೆಸೇಜ್ ಹಾಕ್ತಿದ್ದಾರೆ. ನಾವೆಲ್ಲ ವಾಲಂಟಿಯರ್ಸ್ ಗೈಸ್, ನಾವು ವಾಲಂಟಿಯರ್ಸು. ಹೆಡ್ಗಳು ಮೆಸೇಜ್ ಹಾಕ್ತಿದ್ದಾರೆ ಅಂತ ಹೆಂಗೆ ಮಾತಾಡ್ತಿದ್ದಾರೆ ನೋಡಿ ಗೈಸ್. ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಇನ್ನು 10 ನಿಮಿಷ ಇದೆ. ಅದು ಎಷ್ಟು ಜನ ಬಂದಿದ್ದಾರೆ ತೋರಿಸ್ತೀನಿ ನೋಡಿ. ಲಾಸ್ಟ್ ಬೆಂಚ್ ಅವರು ಅಂತೂ ಕೈಗೆ ಸಿಗ್ತಿಲ್ಲ ಗಾಯ್ಸ್. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. 13 ನಿಮಿಷ ಆಯ್ತು, 13 ನಿಮಿಷ ಗೈಸ್. ಇವನ ಹೆಸರು ಸಮೀರ್ ಅಂತ ಗೈಸ್. ಕ್ಲಾಸ್ ಸ್ಟಾರ್ಟ್ ಆಗಿ 5 ನಿಮಿಷ ಆಯಿತು, ಇನ್ನು ನಮ್ಮ ಸರ್ರೇ ಬಂದಿಲ್ಲ. ಹಂಗಂದಿದ ತಕ್ಷಣ ಬಂದ್ಬಿಟ್ರು ಗೈಸ್. ನೋಡಿ ಗೈಸ್, ನಾವು 3 ಜನ ಮನೆ ಊಟ ತಂದು ತಿಂತಾ ಇದ್ದೀವಿ. ಇನ್ನು ನಮ್ಮ ಫ್ರೆಂಡ್ಸ್ ಇರಲ್ಲ, ಇನ್ನು 3 ಜನ ಅವ್ರು ಈಚೆ ಹೋಗಿ ತಿಂತವ್ರೆ. ಅದು ತಿಂದರೆ ಆರೋಗ್ಯ ಹಾಳಾಗುತ್ತೆ ಅಂತ ಗೊತ್ತಿಲ್ಲ. ನಾವು 3 ಜನ ಡಯಟಲ್ಲಿ ಇದ್ದೀವಿ ಗೈಸ್. ಅದಕ್ಕೆ ಮನೆ ಊಟ ತಂದು ತಿಂತಾ ಇದ್ದೀವಿ. ಕಾಸು ಜಾಸ್ತಿ ಐತೆ, ಅವ್ರ ಹತ್ರ ಜಾಸ್ತಿ ಐತೆ. ಮತ್ತು ಅಂಡರ್ ಫುಡ್ ಜಾಸ್ತಿ ತಿಂತವ್ರು ಗೈಸ್. ಇಷ್ಟರಲ್ಲೇ ದಪ್ಪ ಆಯ್ತದೆ, ನಾವು ಸಣ್ಣ ಆಗೋಣ ಅಂತ ಇದು ತಿಂತಾ ಇದ್ದೀವಿ ಗೈಸ್. ಇದು ಆ್ಯಕ್ಚುಲಿ ಚೆನ್ನಾಗಿ. ನೋಡಿ, ಕ್ಲಾಸ್ ಎಲ್ಲ ಮುಗೀತು, ಎಲ್ಲರೂ ಮನೆಗೆ ಹೊರಟು. ಇವ್ರುಗಳು ಮಾತ್ರ ಫ್ರೀ ಫೈರ್ ಆಡ್ಕೊಂಡೇ ಬಿದ್ದವ್ರು. ಇನ್ನು ಕ್ಲಾಸ್ ಮುಗೀತು, ಲಾಸ್ಟ್ ಪೀರಿಯಡ್ ಫುಲ್ ಫ್ರೀ ಇತ್ತು ಇವತ್ತು. ಮುಗೀತು ಕ್ಲಾಸ್, ಎಲ್ಲ ಮನೆಗೆ ಹೊರಟು. ಮೀಟಿಂಗ್ ಇದೆ, ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ನೋಡಿ ಗೈಸ್, ಕ್ಲಾಸ್ ಎಲ್ಲ ಖಾಲಿ ಆಯಿತು. ನಮಗೆ ಮಾತ್ರ ಇವಾಗ ಶೂಟಿಂಗ್ ಒಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಸಿಗ್ತೀವಿ. ನಾನು ಮತ್ತು ಇವನೇ ಸೇರ್ಕೊಂಡು ಡೈರೆಕ್ಟಿಂಗ್ ಮಾಡ್ತಿರೋದು. ನೋಟ್ಸ್ ಗೀಟ್ಸ್ ಏನೂ ಬರೆಯಲ್ಲ ಗೈಸ್ ಇವರು. ಇಲ್ಲೇನೋ ಗಾಂಧೀಜಿ ಬುಕ್ಸ್ ಎಲ್ಲ ಕೊಡ್ತೀನಿ ಅಂದಿದ ತಕ್ಷಣ ಬಂದ್ಬಿಟ್ಟವ್ರೆ ಬುಕ್ಸ್ ಇಸ್ಕೊಳಕ್ಕೆ. ಇವನು ನಮ್ಮ ಕ್ಲಾಸ್ CR. ಇವನು ಮಾತ್ರ ಏನೋ ಬುಕ್ ಏನು ಈಸ್ಕೊಳ್ಳಲ್ವಂತೆ, ಹಂಗೆ ನಿಂತವನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ಟೆಕ್ಸ್ಟ್ ಬುಕ್ಕು ನೋಟ್ಸೇ ಓದಲ್ಲ. ಇವ್ರು ಬಂದ್ಬಿಟ್ಟು ಅಂತ ಬೇರೆ ಬುಕ್ಸ್ ಕೊಟ್ಟವ್ರೆ ನೋಡಿ ಗೈಸ್. ಇದು 3 ಲೆಜೆಂಡ್ಸ್ ಇನ್ನ 1 ಫ್ರೇಮ್. ನಾವು ನೋಡ್ರಿ ನೆಟ್ಟಗೆ ಟೆಕ್ಸ್ಟ್ ಬುಕ್ಕು ನೋಟ್ಸ್ಗಳೇ ಓದಲ್ಲ. ಇದನ್ನು ಓದಿ ಅಂತ ಕೊಟ್ಟವ್ರೆ. ನಮ್ಮ ಪುಣ್ಯ ಏನು ಮಾಡೋದು ಗೈಸ್, ನಮ್ಮ ಕರ್ಮ ನೋಡಿ ಬರೀ ಇಂಥದೆಯ ಗೈಸ್. ನೋಡಿ ಗೈಸ್, ಫುಲ್ ಶೂಟಿಂಗ್ ಮಾಡೋಣ ಅಂತ ಬಂದರೆ ಕಾಮಿಡಿ ಮಾಡ್ಕೊಂಡು ಕೂತವ್ರೆ. ಶೂಟಿಂಗೇ ಆಗ್ತಿಲ್ಲ ಕರೆಕ್ಟ್. ಶೂಟಿಂಗ್ ಮಾಡಿ ಅಂದರೆ ಹಿಂಗೆ ತೆಗೋರು ಹೆಂಗಿರುತ್ತೆ ಅಂತ ಕ್ಯಾಮ್ರಾಮ್ಯಾನ್ಗಳು ಹಿಂಗೆ ಆಡ್ತವ್ರೆ. ಅವರೆಲ್ಲ ಕಾಮಿಡಿ ಮಾಡ್ಕೊಂಡು ಕೂತವ್ರೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು?
ಇವರಿಬ್ಬರು ಕಿತ್ತಾಡ್ತಿದ್ದಾರೆ. ಅವಳ ಫೋನಿಂದ ಇವನು BGMI ಆಡ್ತವನೆ, ಅದಕ್ಕೋಸ್ಕರ ಕಿತ್ತಾಡ್ತವ್ರು ಇಬ್ಬರು. ಅವಳು ಚಾರ್ಜ್ ಇಲ್ಲ, ಚಾರ್ಜ್ ಬೇಕು ಅಂತ, ಇವನಿಲ್ಲ ನಾನು ಆಡ್ತೀನಿ ಅಂತ ಇವನು. ನೋಡಿ ಪ್ರಾಕ್ಟೀಸ್ ನಡೀತಾ ಇದೆ. ಫೈನಲಿ ಮೀಟಿಂಗ್ ಎಲ್ಲ ಮುಗಿತು, ಮನೆಗೆ ಹೊರಟು. ನೋಡಿ ಹಿಂಗೆ ಕಿತ್ತಾಡ್ತಿದ್ದಾರೆ ಎಲ್ಲ. ಮನೆಗೆ ಹೊರಟು. ಈಗ ಮನೆಗೆ ಹೋಗಿ ಜಿಮ್ಗೆ ಜಸ್ಟ್ ಇವಾಗ ಮನೆಗೆ ರೀಚ್ ಆದೆ. ಈಗ ಬೇಗ ರೆಡಿ ಆಗ್ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು. ಜಿಮ್ ಇದೆ ಈಗ, ಜಿಮ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ ತಕ್ಷಣ ನಮ್ಮ ಅಕ್ಕ ಹೇಳಿದ ಒಂದೇ ವಿಷಯ, ಓಡೋಗ್ಬಿಟ್ಟು ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಬ, ಕಾಫಿ ಮಾಡಬೇಕು ಅಂತ. ಅದಕ್ಕೆ ನಾನು ನೋಡೋಗ್ಬಿಟ್ಟು ಕಾಫಿ ಪುಡಿ ತಂದು ಕೊಟ್ಬಿಟ್ಟು ಈಗ ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗ್ತಿದ್ದೀನಿ. ಬನ್ನಿ, ಶೂಸ್ ಹಾಕ್ಕೊಂಡು ಜಿಮ್ಗೆ ಹೋಗೋಣ. ಇವತ್ತು ಯಾವುದು ವರ್ಕೌಟ್ ಮಾಡಿಸೋ ಗೊತ್ತಿಲ್ಲ, ನೋಡೋಣ. ಜಸ್ಟ್ ಇವಾಗ ಜಿಮ್ಗೆ ಬಂದೆ. ಇವತ್ತೇನು ವರ್ಕೌಟ್ ಇದೆ ಅದು ಮುಗಿಸೋದು. ರೈಸ್ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಫುಲ್ ಶೋಲ್ಡರ್ ಇತ್ತು, ವರ್ಕೌಟ್ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀನಿ. ಬನ್ನಿ ಮನೆಗೆ ಹೋಗಿ ಜಿಮ್ಮಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ. ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.